ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸಬಡಿಗೆ ನಿಮಗೆಲ್ಲ ಸ್ವಾಗತ. ನಾನೊಂದು 2 ತಿಂಗಳ ಹಿಂದೆ ನಮ್ಮ ನೆರೆಕರೆಯ ಸುರೇಂದ್ರನವರ ತೋಟದಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ತುಂಬ ಜನರು ನೋಡಿದ್ದಾರೆ, ಅವರ ಕೃಷಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಈಗ ನಾನು ಅದೇ ತೋಟಕ್ಕೆ ಬಂದಿದ್ದೇನೆ, ನೋಡುವ ಹೇಗಿದೆ ಅಂತ. ಎಲ್ಲ ಅಡಿಕೆ ಕೃಷಿಕರಿಗೂ ಬೇಕಾದಂತಹ ಒಂದು ಕನಸಿನ ತೋಟ ಇದು. ಇಳುವರಿಯನ್ನು ನೋಡಿ, ಇದು ಒಂದು ಒಳ್ಳೆಯ ತೋಟ ಅಂತ ನಾನು ಹೇಳೋದಕ್ಕಿಂತಲೂ ಅಡಿಕೆ ಇಳುವರಿ ಉತ್ತಮವಾಗಿದೆ. ಇವರು ಇಲ್ಲಿ ನೀರಾವರಿ ಪದ್ಧತಿ ಡ್ರಿಪ್ ಮೂಲಕ ಮಾಡ್ತಾ ಇದ್ದಾರೆ. ಹಾಗಾಗಿ ತೋಟದ ನಡುವಲ್ಲಿ ಒಣಗಿಕೊಂಡಿದೆ. ಅಂದರೆ ನೀರಾವರಿ ವ್ಯವಸ್ಥೆ ನೋಡಿ ಈ ರೀತಿ ಮಾಡಿಕೊಂಡಿದ್ದಾರೆ ಇವರು. ಡ್ರಿಪ್ಪಲ್ಲಿ ಇಲ್ಲಿ ಗೇಟ್ ವಾಲ್ ಸಿಸ್ಟಮನ್ನು ಅಳವಡಿಸಿ ನೀರು ಬಿಡ್ತಾ ಇರುವ ಕಾರಣ ಈ ಜಾಗ ಎಲ್ಲ ಒಣಗಿಕೊಂಡಿದೆ ಸ್ನೇಹಿತರೆ. ಹಾಗಾಗಿ ನಮ್ಮ ತೋಟದ ಮಧ್ಯಭಾಗದಲ್ಲಿ ಯಾವುದೇ ರೀತಿಯ ಜೀವನಗಳಾಗಲಿ ಇರಲಿಕ್ಕೆ ಈಗ ಸಾಧ್ಯ ಇಲ್ಲ. ಆದರೆ ಅಡಿಕೆ ತೋಟದಲ್ಲಿ ಒಳ್ಳೆಯ ಇಳುವರಿ ಇದೆ ನೋಡಿ. ಹೆಚ್ಚಿನವರು ಯಾರೂ ಈ ರೀತಿಯ ತೋಟವನ್ನು ಸದ್ಯಕ್ಕಂತೂ ನೋಡಿರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅಷ್ಟೊಂದು ಇಳುವರಿ ಈ ತೋಟದಲ್ಲಿದೆ. ಈಗ 2ರಿಂದ 3 ಗೊನೆಯನ್ನು ಇವರು ಕಟಾವು ಮಾಡಿ ಆಗಿದೆ ಸ್ನೇಹಿತರೆ, ಹೆಚ್ಚಿನ ಎಲ್ಲ ಗಿಡಗಳಿಂದಲೂ. ಆದರೂ ಇನ್ನೂ ಕೂಡ ಒಳ್ಳೆಯ ಇಳುವರಿ ಇದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ ಬಿತ್ತನೆ ಬೀಜದ ಗುಣ ಅಂತ ಅವರೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದಾರೆ. ನಾವು ಬಿತ್ತನೆ ಬೀಜವನ್ನು ಸರಿಯಾದ ರೀತಿಯಲ್ಲಿ ಆಯ್ದುಕೊಂಡರೆ ಮಾತ್ರ ಇಂತಹ ತೋಟವನ್ನು ಮಾಡ್ಬೋದು ಸ್ನೇಹಿತರೆ. ಅಡಿಕೆ ತೋಟಕ್ಕೆ ಗೊಬ್ಬರದ ಅನಿವಾರ್ಯತೆ ಇದೆ, ಆದರೆ ಇಳುವರಿ ಬರುವುದು ಗೊಬ್ಬರದಿಂದ ಅಲ್ಲ, ಕೇವಲ ಬಿತ್ತನೆ ಬೀಜದ ಆಯ್ಕೆಯಿಂದ. ಅದನ್ನು ಈ ತೋಟ ಪದೇ ಪದೇ ಹೇಳ್ತಾ ಇದೆ. ಅಂದರೆ ಇವರು ಯಾವುದೇ ರೀತಿಯ ಅಂತರ್ಬೆಳೆ ಮಾಡಿಲ್ಲ. ಅಷ್ಟೇ ಅಲ್ಲದೆ ಮಣ್ಣಿನಲ್ಲಿ ಯಾವುದೇ ರೀತಿಯ ಜೀವಾಣುಗಳ ಸಾಧ್ಯತೆ ಕಮ್ಮಿ ಇದೆ. ಯಾಕಂತ ಹೇಳಿದರೆ ಇವರು ನನ್ನ ಲೆಕ್ಕಾಚಾರದಲ್ಲಿ ಡ್ರಿಪ್ ಅಂತ ಹೇಳುವುದು ಅಡಿಕೆ ತೋಟಕ್ಕೆ ಅಷ್ಟು ಸೂಕ್ತ ಅಲ್ಲ. ಆದರೆ ಇವರು ಡ್ರಿಪ್ಪನ್ನೇ ಅಳವಡಿಸಿದ್ದಾರೆ. ಅಂದರೆ ಅಡಿಕೆ ತೋಟದ ಬುಡಕ್ಕೆ ಬೇಕಾದಷ್ಟು ನೀರು ಕೊಡ್ತಾ ಇದ್ದಾರೆ. ಅಡಿಕೆ ಗಿಡಕ್ಕೆ ಸಾಕಾಗ್ತದೆ. ಆದರೆ ನಮ್ಮ ಜೀವಾಣುಗಳು ಬರಬೇಕಾದ್ರೆ, ಬೆಳವಣಿಗೆ ಆಗಬೇಕಾದ್ರೆ, ಯಾವತ್ತೂ ಗೊಬ್ಬರಗಳು ಸೃಷ್ಟಿಯಾಗ್ತಾ ಇರಬೇಕಾದ್ರೆ ನಮ್ಮ ತೋಟದ ಮಧ್ಯಭಾಗದಲ್ಲಿ ಎಲ್ಲ ಕಡೆಯೂ ತೇವಾಂಶ ಬರಬೇಕು. ಹಾಗೆ ಬರಬೇಕಾದ್ರೆ ಡ್ರಿಪ್ಪಲ್ಲಿ ಸಾಧ್ಯತೆಯೇ ಇಲ್ಲ. ನೋಡಿ, ಎಲ್ಲ ಕಡೆಯೂ ಇಲ್ಲಿ ಬಿಸಿಲು ಬೀಳುವಾಗ ನೋಡಿ, ಇಲ್ಲಿ ಗಮನಿಸಿ ಯಾವ ರೀತಿ ಇದೆ ಅಂತ, ಕಲ್ಲಿನಂಥ ರಚನೆ ಇದೆ. ಆದರೆ ಇಳುವರಿಯನ್ನು ನೋಡುವಾಗ ಎಲ್ರಿಗೂ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಇದು ಸರಿಯಾದ ಕ್ರಮ, ಒಳ್ಳೆಯ ರೀತಿಯಲ್ಲಿ ತೋಟ ಇದೆ, ಇನ್ನೇನು ಬೇಕು ಅಂತ. ಆದರೆ ನಾವು ಅದನ್ನು ಕೂಲಂಕುಷವಾಗಿ ಗಮನಿಸಿದಾಗ ಈ ರೀತಿಯ ಇಳುವರಿ ಬರಲಿಕ್ಕೆ ಕಾರಣ ಬಿತ್ತನೆ ಬೀಜ ಸ್ನೇಹಿತರೆ. ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಇಳುವರಿಯನ್ನು ಇವರು ನಿರಂತರವಾಗಿ ಪಡೀತಾ ಇರಲಿ ಅಂತಲೇ ನಾನು ಹೇಳೋದು. ಆದರೆ ಆದಷ್ಟು ಇವರು ನಿರಂತರವಾಗಿ ಪೋಷಕಾಂಶಗಳ ಬಗ್ಗೆ ಜಾಸ್ತಿ ಮಾಹಿತಿಯನ್ನು, ಮಣ್ಣಿನಲ್ಲಿ ಜೀವಾಣುಗಳ ಬಗ್ಗೆ ಇವರು ಜಾಸ್ತಿ ತಿಳ್ಕೊಂಡು ಕೃಷಿಯನ್ನು ಮಾಡಿದರೆ ಈ ರೀತಿಯ ಇಳುವರಿಯನ್ನು ಇವರು ಯಾವಾಗಲೂ ನಿರಂತರವಾಗಿ ಪಡೀತಾ ಇರ್ಬೋದು ಮುಂದಿನ ವರ್ಷಗಳಲ್ಲೂ ಕೂಡ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ವರ್ಷ ಹೋದಂತೆಲ್ಲ ಅಡಿಕೆ ಗಿಡಗಳಿಗೆ ಪೋಷಕಾಂಶದ ಕೊರತೆ ಬರ್ತದೆ ಸ್ನೇಹಿತರೆ. ಈ ಜಾಗಕ್ಕೆ ತೇವಾಂಶ ಬೇಕು ಸ್ನೇಹಿತರೆ. ಮುಖ್ಯವಾಗಿ ಡ್ರಿಪ್ಪಲ್ಲಿ ನೀರು ಕೊಡೋದಕ್ಕಿಂತಲೂ ಸಣ್ಣ ಮಟ್ಟಿನ ನೀರನ್ನು ಎಲ್ಲ ಕಡೆಗೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ನಮ್ಮ ತೋಟದಲ್ಲಿ ನಿರಂತರವಾಗಿ ಗೊಬ್ಬರ ಕ್ರಿಯೇಟ್ ಆಗ್ತಾ ಇರ್ತದೆ. ಆದರೆ ಇಲ್ಲಿ ಬಾಕಿ ಜಾಗ ಎಲ್ಲ ಒಣಗಿಕೊಂಡಿದೆ. ಅಷ್ಟೇ ಅಲ್ಲದೆ ಇವರು ಹಾಳೆಯ ಚೂರುಗಳನ್ನು ಹಾಕಿದ್ದಾರೆ, ಇವರು ಹಾಳೆಯ ತಟ್ಟೆ ಮಾಡ್ತಾಯಿದ್ದಾರೆ, ಮಲ್ಚಿಂಗ್ ಮಾಡ್ತಾಯಿದ್ದಾರೆ. ಇದು ತುಂಬ ಒಳ್ಳೆಯ ವಿಷಯ. ಮಲ್ಚಿಂಗ್ ಆದರೆ ತೋಟದಲ್ಲಿರುವಂಥ ಜೀವಾಣುಗಳು ಅಭಿವೃದ್ಧಿ ಆಗ್ತದೆ. ಆದರೆ ಆ ಜೀವಿಗಳಿಗೆ ನೀರು ಬೇಕು. ಹಾಗಾಗಿ ಇಲ್ಲಿ ಎದ್ದು ಕಾಣುವಂಥದ್ದು ಏನಂತ ಹೇಳಿದರೆ ಡ್ರಿಪ್ ಒಂದು ಸರಿಯಾದ ಪದ್ಧತಿ ಅಲ್ಲವೇ ಅಲ್ಲ. ಆದ್ರೂ ಸ್ನೇಹಿತರೆ, ಈ ತೋಟ ನೋಡುವಾಗಂತೂ ಮನಸ್ಸಿಗೆ ತುಂಬ ಖುಷಿಯಾಗ್ತದೆ. ಬಿತ್ತನೆ ಬೀಜದ ಒಂದು ಯಶಸ್ಸು ಇಲ್ಲಿ ಕಾಣ್ತದೆ. ಒಳ್ಳೆಯ ತೋಟವನ್ನು ಮಾಡಿದ್ದಾರೆ. ಇವರ ತೋಟದಲ್ಲಿ ಯಾವತ್ತೂ ನಿರಂತರವಾಗಿ ಇದೇ ರೀತಿಯ ಇಳುವರಿ ಇರಲಿ ಅಂತ ಹಾರೈಸ್ತಾ ಈ ತೋಟದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ನಾವು ಖುಷಿಯಲ್ಲಿ ಇರಬೇಕಾದ್ರೆ ಕೆಲವು ಹವ್ಯಾಸಗಳನ್ನು ಬೆಳೆಸಬೇಕಾಗ್ತದೆ. ನೋಡಿ, ನಾನೊಂದು ಈ ಕಪ್ಪಲ್ಲಿ ಕೊಕ್ಕೋ ಗಿಡ ನಾಟಿ ಮಾಡಿದ್ದೇನೆ. ನೋಡಿ, ಒಂದು 2 ತಿಂಗಳ ಹಿಂದೆ ಒಂದು ಬೀಜ ಸಿಕ್ಕಿತ್ತು ನನಗೆ. ಅದನ್ನು ಈ ರೀತಿಯಲ್ಲಿ ನಾನು ಮೊಳಕೆ ಬರಲಿಕ್ಕೆ ಹಾಕಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಅಂತ. ನೋಡಿ, ನಾಟಿ ಮಾಡಲಿಕ್ಕೆ ರೆಡಿಯಾದಂತಹ ಗಿಡಗಳು, ಯಾವುದೇ ಖರ್ಚು ವೆಚ್ಚ ಇಲ್ಲ. ನೋಡಿ, ಈ ರೀತಿ ನಾವು ಕೃಷಿಯಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ನಾನು ಕರಿಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿದೆ. ನೋಡಿ, ಇಲ್ಲಿ ಮೊಳಕೆ ಬರ್ತಾ ಇದೆ. ನೋಡಿ, ಕಾಣಬಹುದು ನಿಮಗೆ. ನೋಡಿ, ಯಾವುದೇ ಖರ್ಚು ವೆಚ್ಚ ಇಲ್ಲದೆ
ನೋಡಿ ಇಲ್ಲಿ ಬೇರುಗಳು ಕಾಣ್ಬೋದು ಒಳಗಡೆಯಿಂದ. ಒಂದು ಗಂಟಿನ ಗಿಡಗಳನ್ನು ನಾಟಿ ಮಾಡಿ ನೋಡಿ ಚಿಗುರು ಬಂದಿದೆ ಇಲ್ಲಿ. ಇದು ನಾವೊಂದು ರೀತಿಯ ಹವ್ಯಾಸ ಸ್ನೇಹಿತರೆ ಕೃಷಿಯಲ್ಲಿ. ಈ ರೀತಿಯ ಹವ್ಯಾಸಗಳನ್ನು ಬೆಳೆಸಿಕೊಂಡ್ರೆ ಮನಸ್ಸಿಗೂ ಖುಷಿ ಮತ್ತು ನಮಗೆ ಖರ್ಚಿಲ್ಲದಂತಹ ಗಿಡಗಳಾಗ್ತದೆ. ನೋಡಿ ಎಲ್ಲ ನಾನು ಕೊಕ್ಕೋ ಗಿಡ ಮಾಡಿದ್ದೇನೆ ನೋಡಿ, ಎಲ್ಲ ನಾಟಿ ಮಾಡಲಿಕ್ಕೆ ರೆಡಿಯಾದಂಥ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೇವಲ ಒಂದು ಕೊಕ್ಕೋ ಹಣ್ಣು ಸಿಕ್ಕಿತ್ತು ನನಗೆ. ಆ ಕೊಕ್ಕೋ ಹಣ್ಣಿನ ಬೀಜವನ್ನು ಇಲ್ಲಿ ಮೊಳಕೆ ಬರಲಿಕ್ಕೆ ಹಾಕಿ ಗಿಡವನ್ನು ಮಾಡಿಕೊಂಡಿದ್ದೇನೆ. ಹಾಗೆಯೇ ಸ್ನೇಹಿತರೆ, ನಾವು ಹಣ್ಣಿನ ಗಿಡಗಳನ್ನು ಕೂಡ ನಾಟಿ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದರೆ ನೋಡಿ, ನಮ್ಮಲ್ಲಿ ಹಳೆಯ ಡ್ರಮ್ಸ್ ಎಲ್ಲ ಇದ್ದರೆ ನಾನು ಇಲ್ಲಿ ಪೇರಳೆ ಗಿಡವನ್ನು ನೆಟ್ಟಿದ್ದೇನೆ ನೋಡಿ. ಒಂದು ಎಷ್ಟೆಷ್ಟು ಗಾತ್ರದಲ್ಲಿ ಪೇರಳೆ ಇದೆ ಅಂತ ಹೇಳಿದರೆ ನಂಬಲಿಕ್ಕಿಲ್ಲ ನೀವು. ನೋಡಿ ನನ್ನ ಕೈಯಲ್ಲಿ ಹಿಡಿಯೋದಷ್ಟು ನೋಡಿ, ಇಲ್ಲಿ ನೋಡಿ, ಅಷ್ಟೇ ಅಲ್ಲ ಇಲ್ಲಿ ನೋಡಿ. ಇದು ನೋಡಲಿಕ್ಕೂ ಒಂದು ಖುಷಿ ಸ್ನೇಹಿತರೆ. ಮನೆಯಲ್ಲಿ ನಮಗೆ ಕೆಲವರು ಜಮೀನಿಲ್ಲ, ಜಾಗ ಇಲ್ಲ ಕೃಷಿ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ನಮಗೆ ನಾಟಿ ಮಾಡಿದರೆ ನಮಗೆ ನೋಡಲಿಕ್ಕೂ ಚೆಂದ, ಇದರಲ್ಲಿ ಹೂವಾಗುತ್ತೆ ಮತ್ತು ಹಣ್ಣಾಗುತ್ತೆ, ಎಲ್ಲವೂ ಆಗುತ್ತೆ ನೋಡಿ. ಬುಷ್ ಆರೆಂಜ್ ಅಂತ ನೋಡಿ, ಬೇಸಿಗೆಗಾಲದಲ್ಲಿ ಜ್ಯೂಸ್ ಮಾಡಲಿಕ್ಕೆ ಒಳ್ಳೆಯ ಒಂದು ಹಣ್ಣು ನೋಡಿ. ಇಲ್ಲಿ ಬಿಳಿ ನೇರಳೆ ಎಷ್ಟು ಫ್ಲವರಿಂಗ್ ಆಗಿದೆ ಅಂತ ನೋಡಿ. ಇದನ್ನು ಕೂಡ ನಾನು ಹಳೆಯ ಡ್ರಮ್ಮಿನ ಪೀಸಲ್ಲಿ ನೆಟ್ಟದ್ದು ನೋಡಿ. ನೋಡಿ ಇಲ್ಲಿ ವೆರಿಗೇಟೆಡ್ ಪೇರಳೆ ಅಂತ, ಇದರಲ್ಲಿ 2 ರೀತಿಯ ಪೇರಳೆ ಆಗ್ತಾಯಿದೆ ನೋಡಿ. ಇದೊಂದು ರೀತಿ ಆದರೆ ನೋಡಿ, ಈ ರೀತಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ ನೋಡಿ. ಮಾವಿನ ಮಿಡಿಗಳನ್ನು ಕೂಡ ಕಾಣ್ಬೋದು ನೋಡಿ. ಇದನ್ನು ಕೂಡ ನಾನು ನಾಟಿ ಮಾಡಿದ್ದೆ ಇಲ್ಲಿ ಡ್ರಮ್ಮಲ್ಲಿ ನೋಡಿ. ಇಷ್ಟಲ್ಲದೆ ಚಿಕ್ಕು, ಏಲಕ್ಕಿ ಎಲ್ಲ ನಾಟಿ ಮಾಡ್ಬೋದು ಸ್ನೇಹಿತರೆ. ಹಲಸಿನ ಗಿಡವನ್ನು ಕೂಡ ನಾಟಿ ಮಾಡ್ಬೋದು. ಅದಕ್ಕೆಂತಲೂ ಕೂಡ ವೆರೈಟಿ ಬಂದಿದೆ ಈಗ. ನನ್ನ ಬೆರಳಿನಷ್ಟು ದಪ್ಪನಿಲ್ಲ, ಆದರೆ ಹಲಸಿನ ಹಣ್ಣಾಗಿದೆ, ಕಾಯಾಗಿದೆ. ಇದು ವಿಯೆಟ್ನಾಂ ಅರ್ಲಿ ಅಂತ ಹೇಳುವಂಥ ಒಂದು ತಳಿ. ಇದು ಡ್ರಮ್ಮಲ್ಲಿ ಬೆಳೆಸಲಿಕ್ಕೆ ಅತ್ಯುತ್ತಮವಾದಂಥ ಒಂದು ತಳಿ ನೋಡಿ. ಹಲಸಿನಕಾಯದ್ದು ಕಾಣ್ಬೋದಲ್ಲ ನಿಮಗೆ. ನೋಡಿ ಗಿಡದ ದಪ್ಪವನ್ನು ಗಮನಿಸಿ ನೀವು. ಕೇವಲ ನನ್ನ ಬೆರಳಿನಷ್ಟು ದಪ್ಪ ಇದೆ ನೋಡಿ. ಅಂದರೆ ಡ್ರಮ್ಮಲ್ಲಿ ಎಲ್ಲ ಬೆಳೆಸಲಿಕ್ಕೆ ಅತ್ಯಂತ ಸೂಕ್ತವಾದಂಥ ತಳಿ ಇದು ವಿಯೆಟ್ನಾಂ ಅರ್ಲಿ. ಡ್ರಮ್ಮಲ್ಲಿ ನೆಟ್ಟರೆ ನಾವು ಮನೆ ಅಂಗಳದಲ್ಲಿ ಇಟ್ಟುಬಿಟ್ರೆ ಬಂದವರಿಗೂ ಖುಷಿ, ನಮಗೂ ಖುಷಿ, ಎಲ್ಲವೂ ಖುಷಿ ಇರ್ತದೆ ನೋಡಿ. ಇದು ಮಿರಾಕ್ಲ್ ಫ್ರೂಟ್ ಅಂತ. ಇದರ ವಿಶೇಷತೆ ಏನಂತ ಹೇಳಿದರೆ ಇದರಲ್ಲಿ ಹೆಸರಲ್ಲೇ ಇದೆ ನೋಡಿ, ಮಿರಾಕ್ಲ್ ಅಂತ, ಅಂದರೆ ಅದ್ಭುತ ಹಣ್ಣು ಅಂತ. ನೋಡಲಿಕ್ಕಿದು ಸಣ್ಣ ಗಾತ್ರದ ಹಣ್ಣು, ತುಂಬ ಸಿಹಿಯಾಗಿರುವಂಥ ಹಣ್ಣು. ಆದರೆ ಇದರ ವಿಶೇಷತೆ ಏನಂತ ಹೇಳಿದರೆ ಈ ಹಣ್ಣನ್ನು ನೀವು ಒಂದು ತಿಂದರೆ ನಿಮಗೆ 3 ರಿಂದ 4 ಗಂಟೆ ಯಾವುದೇ ರೀತಿಯ ಹುಳಿಯ ಅನುಭವ ಆಗೋದಿಲ್ಲ. ಅಂದರೆ ಯಾವುದೇ ಹುಳಿಯನ್ನು ಕೂಡ ಎಷ್ಟು ತಿಂದ್ರೂ ಕೂಡ ಅದು ಸಿಹಿಯಾದ ಅನುಭವವನ್ನೇ ಕೊಡೋದು. ನೀವು ಲಿಂಬೆ ಹುಳಿಯನ್ನು ಕೂಡ ಆರಾಮವಾಗಿ ತಿನ್ಬೋದು ಸ್ನೇಹಿತರೆ, ಅಷ್ಟು ಸಿಹಿಯಾಗಿರ್ತದೆ ಲಿಂಬೆ ಹಣ್ಣು ಕೂಡ. ಇದನ್ನು ಕೂಡ ನಾವು ಡ್ರಮ್ಮಲ್ಲಿ ಬಾಲ್ದಿಯಲ್ಲಿ ನೆಟ್ಟು ಬಿಡ್ಬೋದು ಮನೆಯ ಸುತ್ತಮುತ್ತ. ನೋಡಿ ಎಷ್ಟು ಚೆಂದ ಇದೆ. ಹೂವಿನ ಗಿಡ ನೆಟ್ಟರೆ ನಮಗೆ ಕೇವಲ ಹೂವು ಆಗ್ತದೆ, ಆದರೆ ಈ ರೀತಿ ಹಣ್ಣಿನ ಗಿಡಗಳನ್ನು ನೆಟ್ಟರೆ ಹೂವಿನೊಟ್ಟಿಗೆ ನಮಗೆ ಹಣ್ಣು ಸಿಗ್ತದೆ. ಅಷ್ಟೇ ನೋಡಲಿಕ್ಕೂ ಖುಷಿ. ನೋಡಿ ಯಾವ ರೀತಿ ಇದೆ ಅಂತ. ಡ್ರ್ಯಾಗನ್ ಫ್ರೂಟ್ ನೆಡ್ಬೋದು ನೋಡಿ, ಯಾವುದೇ ರೀತಿಯ ಖರ್ಚು ವೆಚ್ಚ ಮಾಡದೆ. ಹಳೆಯ ಕಾಂಕ್ರೀಟ್ ಕಂಬ ಇತ್ತು ನೋಡಿ, ಅದಕ್ಕೆ ನಾನು ಈ ರೀತಿ ಮಾಡಿ ನೆಟ್ಟುಬಿಟ್ಟಿದ್ದೇನೆ. ಇದೆಲ್ಲ ಹಣವನ್ನು ಜಾಸ್ತಿ ಖರ್ಚು ಮಾಡದೆ ಮಾಡುವಂಥ ಒಂದು ವಿಧಾನ ಸ್ನೇಹಿತರೆ. ಹಣವನ್ನು ಜಾಸ್ತಿ ಖರ್ಚು ಮಾಡಿದರೆ ನಮಗೆ ಅದರಲ್ಲಿ ಏನು ಖುಷಿ ಇರೋದಿಲ್ಲ. ಯಾಕಂತ ಹೇಳಿದರೆ ಹಣ ಖರ್ಚು ಮಾಡಿ ಇಡ್ತೇವೆ, ಅದರಲ್ಲಿ ಕಾಯಿ ಬರದಿದ್ದರೆ ತುಂಬ ನಮಗೆ ಬೇಜಾರಾಗ್ತದೆ. ನಾವು ಇಷ್ಟೆಲ್ಲ ಖರ್ಚು ಮಾಡಿ ಕೃಷಿ ಮಾಡಿದ್ದೇವೆ, ಆದರೂ ಕಾಯಿ ಬರ್ತಾ ಇಲ್ಲಲ್ಲ ಅಂತ. ಆದರೆ ನಾವು ಈ ರೀತಿಯಲ್ಲಿ ಯಾವುದೇ ಖರ್ಚು ವೆಚ್ಚ ಮಾಡದೆ ನಾವು ಗಿಡಗಳನ್ನು ನಾಟಿ ಮಾಡಿ ಅದರಲ್ಲಿ ಒಂದು ಕಾಯಿ ಆದರೆ ನಮ್ಮ ಮನಸ್ಸಿಗಂತೂ ತುಂಬ ಖುಷಿಯಾಗ್ತದೆ ಸ್ನೇಹಿತರೆ. ಇದು ಹವ್ಯಾಸ, ಇದು ಕೃಷಿಕರು ಮಾಡಬೇಕಾದಂಥ ಹವ್ಯಾಸ. ಯಾಕಂತ ಹೇಳಿದರೆ ಕೃಷಿಕರಿಗೆ ಸಾಕಷ್ಟು ಒತ್ತಡಗಳಿರ್ತದೆ, ತಲೆ ಬಿಸಿ ಇರ್ತದೆ. ಖುಷಿಯಲ್ಲಿ ಇರಬೇಕಾದ್ರೆ ನಮ್ಮ ಜೀವನದಲ್ಲಿ ಈ ರೀತಿಯ ಗಿಡಗಳನ್ನು ಮನೆಯ ಸುತ್ತಮುತ್ತ ನೆಡುವಂಥ ಹವ್ಯಾಸ, ತೋಟದ ಒಳಗಡೆ ನೆಡುವಂಥ ಹವ್ಯಾಸಗಳನ್ನು ಬೆಳೆಸಿಕೊಂಡ್ರೆ ಕೃಷಿಯಲ್ಲಿ ಯಾವತ್ತೂ ಖುಷಿ ಇದ್ದೇ ಇರ್ತದೆ ಸ್ನೇಹಿತರೆ. ಡ್ರಮ್ಮಲ್ಲಿ ನೆಟ್ಟ ಚಿಕ್ಕು ಗಿಡ ಚಿಕ್ಕ ಆಗ್ತಾಯಿದೆ, ಪ್ರಾರಂಭ ಆಗಿದೆ ನೋಡಿ, ಕಾಣ್ಬೋದು ನಿಮಗೆ. ಇಲ್ಲೂ ಇದೆ ನೋಡಿ. ನೋಡಲಿಕ್ಕೆ ಒಂದು ಖುಷಿ ಅಲ್ವ ಇದು. ಚಿಕ್ಕು ಹಣ್ಣಾದಾಗ ಅದು ಖುಷಿ, ಅದರಲ್ಲಿ ಹೂ ಬಂದಾಗ ಅದು ಖುಷಿ. ನಾವು ಕೇವಲ ಹೂವಾಗುವಂಥ ಗಿಡಗಳನ್ನು ಮಾತ್ರ ನೆಟ್ಟು ಬಿಟ್ಟರೆ ಮನೆಯ ಸುತ್ತಮುತ್ತ ನಮಗೆ ಅದರಿಂದ ಜಾಸ್ತಿ ಖುಷಿಯನ್ನು ಬರುವುದಿಲ್ಲ. ಕಾಯಿ ಮತ್ತು ಹೂ ಹಣ್ಣು ಎಲ್ಲವೂ ಸಿಕ್ಕಿದರೆ ಅದರಷ್ಟು ಖುಷಿ ಯಾವುದಿದೆ ಹೇಳಿ.
ಹಾಗಾಗಿ ನಮ್ಮ ಮನೆಯ ಸುತ್ತಮುತ್ತ ಹಳೆಯ ಬಾಲ್ದಿಗಳು ಡ್ರಮ್ಗಳೆಲ್ಲ ಇದ್ದರೆ ಅದನ್ನು ನಾವು ನಿರುಪಯುಕ್ತಗೊಳಿಸದೆ ಅದರಲ್ಲಿ ಶುದ್ಧ ಮಣ್ಣಿನಲ್ಲಿ ನಾಟಿ ಮಾಡಿ ಆಮೇಲೆ ಮನೆಯಲ್ಲಿರುವಂಥ ತ್ಯಾಜ್ಯಗಳನ್ನು ಅಡುಗೆ ಮನೆಯಲ್ಲಿ ಬರುವಂಥ ತ್ಯಾಜ್ಯಗಳನ್ನೆಲ್ಲ ಅದಕ್ಕೆ ಹಾಕಿಬಿಟ್ರೆ ನಮ್ಮ ಗಿಡಗಳಿಗೆ ಒಳ್ಳೆಯ ಆಹಾರ ಸಿಗ್ತದೆ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.